ಕ್ಷಮೆ ಕೋರ್ತೀನಿ. ಸ್ವಲ್ಪ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸದಲ್ಲಿ ತಗಲಾಕೊಂಡು ಸ್ವಲ್ಪ ಲೇಟಾಗಿ ಬಂದೆ, ದಯವಿಟ್ಟು ಕ್ಷಮಿಸಿ. ಈ ಟೂರ್ನಮೆಂಟ್ಗೆ ಆದತ್ ಅವ್ರು ಬಂದು ನನ್ನನ್ನು ಕನ್ಸಲ್ಟ್ ಮಾಡಿದಾಗ I said I'll be a part of this tournament, and I'm really happy to be a part of this tournament. In the industry, I think sporting has become more than acting. So let's continue to focus on the game, which gives us a lot of energy among every individual who's a part of the sport. Thank you so much for making me a part of this, and good luck to every team and all the players out there. Thank you so much. Namaste, good evening. ಇದು ಆ್ಯಕ್ಚುಲಿ ನನಗೂ ಅವ್ರು ಹೇಳಿದಂಗೆ ನನಗೂ ಹೊಸದನಿಸ್ತು. ವುಮೆನ್ಸ್ ಕ್ವೀನ್ಸ್ ಬೌಲಿಂಗ್ ಟೂರ್ನಮೆಂಟ್ ಅಂತ ನಾನು ಕೇಳಿರಲಿಲ್ಲ ಇದುವರೆಗೆ. ಸೊ ಒಂದು ಒಳ್ಳೆ ಕೆಲಸ ಆದತ್ ಟೀಮ್ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ನನಗೂ ಇಷ್ಟ ಇದೆ, ನನಗೂ ಹೆಮ್ಮೆ ಅನ್ನಿಸ್ತದೆ. ಅದೇ ಥರ ಈಗ ನಾನು ಡಾಕ್ಟ್ರು ಅಂದರೆ ಯೂರಾಲಜಿಸ್ಟ್, ಕಿಡ್ನಿ ಡಾಕ್ಟ್ರು. ಈ ಫಿಲ್ಮ್ ಕಾರ್ಯಕರ್ತರು ವರ್ಕರ್ಸ್ ಏನಿದ್ದಾರೆ, ಈಗ ಕಷ್ಟದಲ್ಲಿರ್ಬೋದು, ಏನಿರ್ಬೋದು, ಅವ್ರಿಗೆ ಆರೋಗ್ಯದಲ್ಲಿ ಏನಾದರೂ ನೆರವಾಗೋಂಥದ್ದು ಕೆಲಸ ಇದೆ ನಾನು ಮಾಡಲಿಕ್ಕೆ ಇಲ್ಲಿ ಅನೌನ್ಸ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಸೊ ಥ್ಯಾಂಕ್ ಯು, ಗುಡ್ ಈವ್ನಿಂಗ್. ಕ್ವೀನ್ಸ್ ಟೂರ್ನಮೆಂಟ್, ಬೌಲಿಂಗ್ ಟೂರ್ನಮೆಂಟು, ಇದು ಟೈಟಲಲ್ಲೇ ಒಂದು ಕ್ಯಾಚು ಆಗಿದೆ. ವುಮೆನ್ಸ್ ಕ್ವೀನ್ಸ್ ಬೌಲಿಂಗ್ ಅಂತೇಳಿ ನನಗೆ ಆಶ್ಚರ್ಯ ಆಯಿತು, ಇದೊಂದು ಟೂರ್ನಮೆಂಟ್ ಇದೆಯಾ ಅಂತ. ಆದರೆ ನಮ್ಮ ಆದತ್ ಅವರು ನಮ್ಮ ಏನು ಟೀಮು ತಗೊಂಡಿದ್ದಾರೆ, ಓನರ್ಸು ಆಗಲಿ, ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋರಿಗೆ ಶುಭವಾಗಲಿ. ಹಾಗೆ ಇವತ್ತಿಂದ ನಾವು ಸುಮಾರು ಉಟ್ಕೊಂಡು ಬರ್ತಾಯಿದ್ದೇವೆ ಸ್ಪೋರ್ಟ್ಸ್ ಇದು ಮಾಡೋದು. ಅವರೆಲ್ಲನೂ ಏನೋ ಸ್ವಾರ್ಥಕ್ಕೆ ಅದಕ್ಕೆ ಇದಕ್ಕೆ ಮಾಡ್ತಾಯಿದ್ದಾರೆ. ನಮ್ಮ ಇಲ್ಲಿ ನಮ್ಮವರೇನು ಅನೌನ್ಸ್ ಮಾಡಿದ್ದಾರೆ ಅಂದರೆ, ಕರ್ನಾಟಕ ಚಲನಚಿತ್ರ ಕಲಾವಿದರಿಗೂ ಹಾಗೂ ಆಸಕ್ತರಿಗೂ ನಾವು ಇದರಿಂದ ಬರೋ ಅಮೌಂಟ್ನ ಯೂಸ್ ಮಾಡ್ತೀವಂತ ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಇದು ಒಳ್ಳೆ ಎತ್ತರಕ್ಕೆ ಬೆಳೀಲಿ, ಅಭಿವೃದ್ಧಿ ಆಗಲಿ. ಅವ್ರಿಗೆ ನಮ್ಮ ಕಡೆಯಿಂದ, ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ನಾನು ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ನಾವೂ ಅದು ಒಂದು ಆಯೋಜನೆ ಹಾಕ್ಕೊಂಡಿದ್ವಿ. ನಮ್ಮ ಯಾರೇ ಫಿಲ್ಮ್ ಜನನಿ ಶಾರದಾಂಬೆ ಜಗದ್ಗುರು ಒಂದೇ ಮಾತರಂ ಒಂದೇ ಭಾರತಂ ಒಂದೇ ಕರ್ನಾಟಕಂ ಅಂತ ನಾನು ಭಾವಿಸ್ತೀನಿ. ಕ್ವೀನ್ಸ್ ಬೌಲಿಂಗ್ ಟೂರ್ನಮೆಂಟ್ 2025 ಏನಿವತ್ತು ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಏನು ನಡೆಸ್ಕೊಂಡು ಹೋಗ್ತಾ ಇದ್ದೀರಿ, ಇದಕ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ವತಿಯಿಂದ ನಾನು ನಿಮಗೆ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ನರಸಿಂಹಲು ಸಾರು ಹಾಗೂ ಶಿಲ್ಪಾ ಶ್ರೀನಿವಾಸ್ ಅವರು ಹೇಳಿದರು, ಕ್ವೀನ್ಸ್ ಬೌಲಿಂಗ್ ಅಂದರೆ ಬಹುಶಃ ವಿಶ್ವದಲ್ಲಿ ಬಹಳ ಮಟ್ಟಿಗೆ ಅದು ಕಪ್ಪಗಿರ್ಬೋದು, ಇಲ್ಲ ಬೆಳ್ಳಗಿರ್ಬೋದು, ಕ್ವೀನ್ಸ್ ಅಂತ ನೋಡಬೇಕಂದ್ರೆ ಅದು ನಮ್ಮ ಭಾರತ ದೇಶದಲ್ಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಮಿಸ್ ವರ್ಲ್ಡ್ ಟು ಅಂಡರ್ ವರ್ಲ್ಡ್ ಅಂತ ನಾನು ಮೊನ್ನೆ ಮಂಗಳೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ. ಈ ಒಂದು ಕಾರ್ಯಕ್ರಮ, ಕ್ವೀನ್ಸ್ ಬೌಲಿಂಗ್ ಟೂರ್ನಮೆಂಟ್ ಕಾರ್ಯಕ್ರಮ ಮಹಿಳೆಯರಿಗೋಸ್ಕರ. ಈ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ, ಮಹಿಳೆಯರು ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲಿ, ಯಾವ ಊರಲ್ಲಿ, ಯಾವ ಮನೆಯಲ್ಲಿ ಎಲ್ಲ ರಂಗಗಳಲ್ಲಿ ಮುಂದೆ ಇರ್ತಾರೋ ಅದು ಸಕ್ಸಸ್ಸು ಅನ್ನೋದಕ್ಕೆ. ಕ್ವೀನ್ಸ್ ಬೌಲಿಂಗ್ ಟೂರ್ನಿಮೆಂಟ್ ನಮ್ಮ ಆದತ್ ಭಾಯ್ ಅವರು ನಡೆಸ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರು ಇಷ್ಟೊತ್ತು ಎಲ್ಲ ಹೇಳಿದ್ರು, ಅದಕ್ಕೂ ನಾವು ಅದ್ರ ಜೊತೆಗೆ ಸೇಮ್ ಅದನ್ನೇ ರಿಪೀಟ್ ಮಾಡೋದು. ಅದಕ್ಕೆ ಸೇಮ್ ನಮ್ಮ ಬೆಂಬಲ ಇರುತ್ತೆ. ವಿಶ್ ಯು ಆಲ್ ಸಕ್ಸಸ್. ಕ್ವೀನ್ಸ್ ಬೌಲಿಂಗ್ ಟೂರ್ನಿಮೆಂಟ್ ಅಂಡ್ ಟೀಮ್ ವಾಲಿಬಾಲ್ ಟೀಮನ್ನು, ಲೇಡಿ ಟೀಮನ್ನು ತಗೊಂಡಿದ್ದೆ. ಹೊಸತಿ ತೀರ್ಥಹಳ್ಳಿಯಲ್ಲಿ ಅದು ಆಗಿತ್ತು. ಅದರಲ್ಲಿ ನಾನು ಗೆದ್ದಿದ್ದೆ, ಆ ಟೀಮ್ ಕೂಡ. ಹಾಗಾಗಿ ಈ ಸತಿ ಕೂಡ ನಾವು ಈ ಟೀಮ್ ಅಂತ ಬಂದಾಗ, ರಜಿತ್ ಅವರು ನನ್ನ ಫ್ರೆಂಡು, ಸೊ ಅವರು ಕೂಡ ಇದನ್ನು ಹೊಸತಿ ಅವ್ರು ನೋಡಿದರು ಮೋಸ್ಟ್ಲಿ. ಹಾಗಾಗಿ ಈ ಸತಿ ನೀವು ಇದನ್ನು ಟೀಮ್ ತೊಗೊಳ್ಬೋದು ಅಂತ ಕೇಳಿದಾಗ, ಸೊ ಅದಕ್ಕೆ ನಾವು ಒಪ್ಪಿಗೆ ಸೂಚಿಸಿದೆ. ಬಟ್ ಈ ಥರ ಎಲ್ಲ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಈ ಥರ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಟೀಮ್ ಗೆಲ್ಲೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಯೂನಿವರ್ಸಲ್ ಎಲಿವೇಟರ್ಸ್ ಪ್ರೈವೇಟ್ ಲಿಮಿಟೆಡಿಂದ, ಸೊ ನಾರಾಯಣ್ ಅಂತ. ಸೊ ಲಿಫ್ಟ್ ಅನ್ನೋದು ಸುಮ್ಮನೆ ಒಂದು ಇದರಿಂದ ಬಂದಿಲ್ಲ, ತುಂಬಾ ಕಷ್ಟಪಟ್ಟು ಒಂದು 15 ವರ್ಷದಿಂದ ನಾವು ಯೂನಿವರ್ಸಲ್ ಎಲಿವೇಟರ್ಸ್ ಲಿಫ್ಟಿನ ನಾವು ಇದು ಮಾಡಿದ್ದೀವಿ. ಸೊ ಇಲ್ಲಿ ಎಲ್ಲ ತುಂಬ ಚಾಲೆಂಜಸ್ ಎಲ್ಲ ಇದೆ. ಸೊ ಅದರಲ್ಲಿ ಒಂದು ಸೇಫ್ಟಿ ಇರ್ಬೋದು, ಸರ್ವಿಸ್ ಇರ್ಬೋದು, ಕ್ವಾಲಿಟಿನ ನಾವು ನೀಟಾಗಿ ಕೊಟ್ಕೊಂಡು ಭಾಳ ವರ್ಷಗಳಿಂದ ಒಂದು ಒಳ್ಳೆ ಇದ್ರಲ್ಲಿ ಬರ್ತಾ ಇದ್ದೀವಿ. ಸೊ ಎಲ್ಲರೂ ಕೊಡೋ ರೀತಿ ಕೊಡೋದಕ್ಕಿಂತ ಒಂದು ವಿಭಿನ್ನವಾಗಿ ನಾವು ಏನಾದ್ರು ಕೊಡಬೇಕಂತ ನಾವು ತುಂಬಾ ಪ್ರಯತ್ನ ಪಟ್ಟಿದ್ದೀವಿ. ಸೊ ಮುಂದೆ ಇನ್ನೂ ಒಂದು ಚೆನ್ನಾಗಿ ಕೊಡಬೇಕಂತ
ನಾವು ಇದ್ದೀವಿ, ಖಂಡಿತ ಎಲ್ಲರಿಗೂ ಕೊಡ್ತೀವಿ. ಮತ್ತು ಇದ್ರ ಜೊತೆಗೆ ಈಗ ಟೂರ್ನಮೆಂಟ್ ನಡೆಸ್ತಾ ಇರೋದು ನಮಗೆಲ್ಲರಿಗೂ ತುಂಬ ಖುಷಿಯಾದ ವಿಷಯ. ಸೊ ನಮ್ಮಲ್ಲಿ ಏನು ಇದಾಗುತ್ತೋ ಅದನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಈ ವೇದಿಕೆ ಕರೆದು ನಮಗೆ ಇದನ್ನು ಮಾಡಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು. ಸಂಜಯ ನಮಸ್ತೆ, ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಂದಿರತಕ್ಕಂತಹ ಎಲ್ಲ ಅತಿಥಿಗಳಿಗೆ, ಪ್ಲೇಯರ್ಸ್ಗೆ ಹಾಗೂ ಮುಖ್ಯವಾಗಿ ನಮ್ಮ ನ್ಯೂಸ್ ಮೀಡಿಯಾ ಅವ್ರಿಗೆ ನಾನು ವೆಲ್ಕಮ್ ಮಾಡ್ತಿದ್ದೀನಿ. ಬೌಲಿಂಗ್ ಕ್ವೀನ್ಸ್. ಸೊ ಕ್ವೀನ್ಸ್ ಅಂದರೆ ರಾಣಿ. ಬೌಲಿಂಗಲ್ಲಿ ವಿಭಿನ್ನವಾಗಿ ಇವಾಗ ನಾವು ನೋಡ್ತಿರೋಂಗೆ ಶಟಲ್ ಇರ್ಬೋದು ಅಥವಾ ಕ್ರಿಕೆಟ್ ಇರ್ಬೋದು, ಸುಮಾರು ಕ್ರೀಡೆಗಳಲ್ಲಿ ಇವತ್ತು ಹೆಣ್ಮಕ್ಳು ನಾವು ನೋಡ್ತಾ ಇದ್ದೀವಿ. ವಿಭಿನ್ನವಾಗಿ ಯೋಚನೆ ಮಾಡಿ ಅದತ್ತು ಮತ್ತು ಲಿಯಾ ಮೇಡಮು ಒಂದು ಅತ್ಯುತ್ತಮವಾದ ಬೌಲಿಂಗ್ ಕ್ರೀಡೆಯನ್ನು ಇವಾಗ ಪ್ರಾರಂಭ ಮಾಡ್ತಿದ್ದಾರೆ. ಅದು ಹೆಣ್ಮಕ್ಳಿಗೋಸ್ಕರ. ಸರ್ ಹೇಳಿದ್ರು ಹೆಣ್ಮಕ್ಳು ಎಲ್ಲಿರ್ತಾರೋ ಅಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಒಂದು ಅವಾರ್ಡಲ್ಲೂ ನನ್ನ ಫಂಕ್ಷನಲ್ಲಿ ಸರ್ನ ನೋಡಿದ್ದೆ, ತುಂಬ ಚೆನ್ನಾಗಿ ಮಾತಾಡಿದರು. ಸೊ ಹಾಗೆ ಹೊಸದಾಗಿ ನಮ್ಮ ಚಲನಚಿತ್ರ ಮಂಡಳಿಗೆ ಅಧ್ಯಕ್ಷರಾಗಿದ್ದಾರೆ ಸರು, ಅವರು ಸಹ ಬಂದಿದ್ದಾರೆ ಇವತ್ತು. ಸೊ ಇದು ಒಂದು ನಮ್ಮ ಎಲ್ಲ ಏನು ಫಿಲಮ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂತಹ ಹೆಣ್ಣು ಮಕ್ಳಿಗೆ ಮಾಡ್ತಿದ್ದಾರೆ. ಯಾವ ಥ್ಯಾಂಕ್ ಯು ಸೋ ಮಚ್ ಅರವಿಂದ್ ಸರ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಾನು ನಿಜವಾಗ್ಲೂ ನಿಮ್ಮ ಬಗ್ಗೆ ಹೇಳಿದ ಹೊಗಳಿಕೆ ಅಲ್ಲ, ಅದು ಉತ್ಪ್ರೇಕ್ಷೆಯ ಮಾತಲ್ಲ. ನಿಮ್ಮ ಸಪೋರ್ಟ್ ಹೇಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ವಹೀದ್ ಮಡಿಕೇರಿ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಕುಶಾಲ್ ಸರ್. Triple stars. ನಮ್ಮ ಟೂರ್ನಮೆಂಟ್ಗೆ ಟೀಮ್ ಓನರ್ ಆಗಿರೋದಕ್ಕೆ ಧನ್ಯವಾದಗಳು. ಈ ಸಪೋರ್ಟ್ ಯಾವುದು ಕೂಡ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಗಳನ್ನ ಆರ್ಗನೈಸ್ ಮಾಡಿದ್ರು ಆದತ್ ಸರ್. ಬಟ್ ಈಗ ಮಹಿಳೆಯರಿಗೋಸ್ಕರ ಕ್ವೀನ್ಸ್ ಬೌಲಿಂಗ್ ಟೂರ್ನಮೆಂಟ್ನ 2025 ಅಲ್ಲಿ ಮೊದಲ ವರ್ಷದಲ್ಲಿ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಫುಲ್ ಅಡ್ಡ ಇದೆ.